ಹಾಗೆ ಹ್ಞೂ ಹ್ಞೂ ಹಾಯ್, ನಾನು ನಿಮ್ಮ ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಹಬ್ಬದ ಸ್ಪೆಷಲ್ ವ್ಲಾಗು. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರ ಮನೆಯಲ್ಲಿ ಗಣೇಶನ ಕೂರಿಸ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ನಮ್ಮನೇಲೂ ಕೂಡ ಗಣೇಶನ ಕೂರಿಸ್ತೀವಿ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ತಿಂಡಿ ಪ್ರಿಪ್ರೇಷನ್ಸ್ ತುಂಬಾ ನಡೀತಾ ಇದೆ. ನಾನು ಇಂಟ್ರೋನ ಆಲ್ಮೋಸ್ಟ್ ಸಂಜೆ ರೆಡಿ ಆಗಿಬಿಟ್ಟು ಕೊಡ್ತಾ ಇದ್ದೀನಿ, ಯಾಕಂದರೆ ಇವಾಗ ಗಣೇಶನ ತರಕ್ಕೆ ಹೋಗಬೇಕು. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ ಮುಂದೆ. ಸೊ ನೀವು ಅದನ್ನ ನೋಡ್ಬೋದು. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಮರಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ನಮ್ಮ ಮೊದಲನೇ ಗಣೇಶ ಗೌರಿ ಹಬ್ಬ. ಸೊ ಹಾಗಾಗಿ ಅಪ್ಪ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ತವರ ಮನೆಯಲ್ಲಿ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಪ್ರತಿ ಒಂದು ಹಬ್ಬನೂ ತವರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಅಂತ. ಹಾಗೆ ಹೊಸ ಬಟ್ಟೆ ಕೂಡ ಅವರೇ ಕೊಡಿಸೋದು ಅಂತ. ಸೊ ಅದೇ ಪ್ರಕಾರ ನಮ್ಮ ಮನೇಲೂ ಕೂಡ ಹೊಸ ಬಟ್ಟೆ ಶಾಪಿಂಗ್ ಬ್ಲಾಗ್ ಎಲ್ಲ ನೀವು ನೋಡಿರ್ತೀರ. ಸೊ ಅದಾದಮೇಲೆ ಈ ಹಬ್ಬ. ಸೊ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಅಂದರೆ ಗಣೇಶ, ಗೌರಿ ಹಾಗೆ ದೀಪಾವಳಿ. ಅದು ಬಿಟ್ಟರೆ ಇನ್ನು ನಮ್ಮ ಮನೆ ದೇವ್ರ ಹಬ್ಬ. ಸೊ ಇದು ಮೂರೇ ತುಂಬ ಸ್ಪೆಷಲಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು. ಸೊ ನಾಳೆ ನೀವು ನೋಡ್ತೀರಾ ಎಷ್ಟು ಚೆನ್ನಾಗಿ ನಾವು ಗಣೇಶನ ಕೂರಿಸಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿರ್ತಾನೆ ಮುದ್ದು ಗಣೇಶ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ. ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡ್ಕೊಂಡು ಬನ್ನಿ. ಸೊ ನಾವಿವಾಗ ಅದೇ ಗ್ಯಾಪಲ್ಲಿ ಗಣೇಶ ತರಕ್ಕೆ ಹೋಗ್ತೀವಿ, ಬನ್ನಿ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಏನೇನು ತಿಂಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಪ್ರಿಪೇರ್ ಆಗಿಬಿಡ್ತೀವಿ. ಆ್ಯಂಡ್ ಅದಾದಮೇಲೆ ನಾವು ಆ್ಯಕ್ಚುಲಿ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ವಿ, ಹೂವು ಹಣ್ಣು ಎಲ್ಲ ತೊಗೊಂಬರೋಕ್ಕೆ ಅಂತ ಹೇಳಿ. ಸೊ ತೊಗೊಂಬರೋ ಅಷ್ಟೊತ್ತಲ್ಲಿ ಅಮ್ಮ ಹೂರಣ ಎಲ್ಲ ಕಳಿಸಿದ್ರು ಒಬ್ಬಟ್ಟಿಗೆ. ನೆಕ್ಸ್ಟು ಅದಾದಮೇಲೆ ಇನ್ನೇನು ಬೇಕು ಅದೆಲ್ಲ ನಾನು ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೆ. ಸೊ ಗೌರಿ ಹಬ್ಬ ಅಂತ ಬಂದರೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕಿಂತ ತಿಂಡಿ ಮಾಡೋದೇ ತುಂಬ ಕೆಲಸ ಆಗಿಬಿಡುತ್ತೆ ಗೌರಿ ಹಬ್ಬದ ದಿನ. ಯಾಕಂದರೆ ಗಣೇಶನ ಕೂರಿಸೋದ್ರಿಂದ ಪ್ರತಿ ಒಂದು ತಿಂಡಿನೂ ಮನೆಯಲ್ಲೇ ಮಾಡಬೇಕಲ್ವ. ಸೊ ಹಾಗಾಗಿ ಪ್ರಿಪರೇಷನ್ಸ್ ತುಂಬಾ ಇರುತ್ತೆ. ಆ್ಯಂಡ್ ಅವತ್ತು ಕೆಲಸ ಕೂಡ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಫಸ್ಟ್ಲಿ ನಾವು 3 ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅಂದರೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಆ್ಯಂಡ್ ತಿಂಡಿಗಳು ಮಾಡೋದ್ರಿಂದ ಟೈಮ್ ಕನ್ಸ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ಗಣೇಶ ಎಲ್ಲ ತಂದು ಕೂರಿಸಿ ಎಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಜಾಸ್ತಿ ತಿಂಡಿ ಮಾಡದೇ ಇದ್ದರೂ ಸ್ವಲ್ಪ ತಿಂಡಿ ಮಾಡೋಣ. ಮತ್ತು ನಾವು 3 ದಿನ ಗಣೇಶನ ಕೂರಿಸ್ತೀವಿ. ಸೊ ಹಾಗಾಗಿ ಪ್ರತಿದಿನವೂ ಏನಾದರೂ ಸಿಹಿ ತಿಂಡಿ ಮಾಡಲೇಬೇಕಲ್ವ. ಸೊ ಅದಕ್ಕೋಸ್ಕರ ಫಸ್ಟ್ ಡೇಗೆ 3 ಐಟಮ್ಸ್ನ ಮಾಡಿಕೊಂಡು ಅದಾದಮೇಲೆ ಕೆಲವೊಂದು ಐಟಮ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ನಾವಿಲ್ಲಿ ಒಬ್ಬಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಸೊ ಒಬ್ಬಟ್ಟಿಗೆ ಅಮ್ಮ ಹೂರಣ ಆಗಲೇ ಕಳಿಸಿದ್ರು ಅಂತ ಹೇಳಿದೆ. ಸೊ ಅದಾದಮೇಲೆ ಬೆಲ್ಲನ ಕಾಯಿಸಿ ಕರಗಿಸ್ಬಿಟ್ಟು ಅದಾದಮೇಲೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ, ಸೊ ಬೇಳೆಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ತಳ ಹಿಡಿಯದೇ ಇರೋ ಥರ ಅದನ್ನ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಗಟ್ಟಿಯಾಗಿ ಹಾರಕ್ಕೆ ಬಿಟ್ಬಿಡಬೇಕು. ಕಾಯಿ ತುರಿನೂ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಕೆಲವರು ಗ್ರೈಂಡ್ ಮಾಡ್ಕೊತಾರೆ, ಇಲ್ಲಾಂದರೆ ಕೆಲವರು ಅದನ್ನ ಸ್ಮ್ಯಾಶ್ ಮಾಡ್ಕೊತಾರೆ. ಸೊ ನಾವು ಯೂಶ್ವಲಿ ಗ್ರೈಂಡ್ ಮಾಡ್ಕೊತೀವಿ. ಸೊ ಅದಾದಮೇಲೆ ಸಿಹಿ ಪುರಿ ರೆಡಿ ಮಾಡ್ಕೊತೀವಿ. ಎಲ್ಲರಿಗೂ ಸಿಹಿ ಪುರಿ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಅನಿಸುತ್ತೆ. ಸೊ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಸೊ ಇದು ಜಾಸ್ತಿ ಆಗಿರೋದ್ರಿಂದ ನಾನೇನು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿಲ್ಲ, ಅಂದರೆ ರೆಸಿಪಿ ಮಾಡೋದಿಲ್ಲ. ಜಸ್ಟ್ ನಾವು ಏನೇನು ಮಾಡ್ತೀವಿ ಅಂತ ತೋರಿಸಿದ್ದೀನಿ ಅಷ್ಟೇ. ಅದಾದಮೇಲೆ ರವೆ ಉಂಡೆ ಕೂಡ ರೆಡಿ ಮಾಡ್ಕೊಂಡ್ವಿ. ಸೊ ರವೆ ಉಂಡೆಗೆ ಯೂಶ್ವಲಿ ಎಲ್ಲರೂ ಉಂಡೆ ಕಟ್ಟಿ ಜಸ್ಟ್ ಇಟ್ಬಿಡ್ತಾರೆ. ಬಟ್ ನಾವು ಸ್ವಲ್ಪ ಅದನ್ನು ಕೊಬ್ಬರಿ ತುರಿಯಲ್ಲಿ ರೋಲ್ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ಇಡ್ತೀವಿ. ಸೊ ಅದು ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಹಿ ಪುರಿಗೆ ಲೇಯರ್ ಆಗಿ ಪುರಿ ಮಾಡಿಕೊಂಡು ಸೊ ಸಕ್ಕರೆ ಪುಡಿ ಎಲ್ಲ ಮಾಡಿ ಸೊ ಈ ಥರ ಕಾಣುತ್ತೆ ಸಿಹಿ ಪುರಿ ಅಂತ. ಅಂದರೆ ಇದು ಕೆಲವ್ರಿಗೆ ತುಂಬ ಜನ ಗೊತ್ತಿಲ್ಲ, ಲಿಖಿತ್ಗೂ ಕೂಡ ಗೊತ್ತಿರಲಿಲ್ಲ. ಸೊ ಟೇಸ್ಟ್ ನೋಡಿದ್ಮೇಲೆ ಅವರು ಕೂಡ ಹೇಳಿದರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ವೀಟ್ ಅಂತ ಹೇಳಿಬಿಟ್ಟು. ಅದಾದಮೇಲೆ ಫಸ್ಟ್ ನಾವು ಏನೇ ತಿಂಡಿ ಮಾಡಿದ್ರೂ ಗಣೇಶನ ನೈವೇದ್ಯಗೆ ಅಂತ ಹೇಳಿಬಿಟ್ಟು ಎತ್ತಿಟ್ಬಿಡ್ತೀವಿ. 5, 9, 12 ಸೊ ಆ ಥರ ಎತ್ತಿಟ್ಬಿಟ್ಟಿರ್ತೀವಿ. ಅದಾದಮೇಲೆ ಮಾಡೋದನ್ನ ಬೇಕಾದರೆ ತಿನ್ಬೋದು, ಅವತ್ತು ತಿಂದರೆ ಅವತ್ತು ತಿನ್ಬೋದು, ಇಲ್ಲಾಂದರೆ ಮಾರನೆಗೆ ಪೂಜೆ ಎಲ್ಲ ಮಾಡಿಕೊಂಡೇ ತಿಂತೀವಿ ಅಂತ ಹೇಳಿದ್ರೆ ತಿನ್ಬೋದು. ಬಟ್ ನಮ್ಮ ಮನೇಲಿ ಅಷ್ಟೊಂದೆಲ್ಲ ವೆಯ್ಟ್ ಮಾಡಲ್ಲ. ಸೊ ಮಾಡಿದ ತಕ್ಷಣವೇ ಫಸ್ಟ್ ನೈವೇದ್ಯಗೆ ಅಂತ ಎತ್ತಿಟ್ಬಿಟ್ಟು ಅದಾದಮೇಲೆ ಟೇಸ್ಟ್ ಆಬ್ವಿಯಸ್ಲಿ ನೋಡ್ತಾರೆ. ಹಾಗಾಗಿ ಅದನ್ನು ರೆಡಿ ಮಾಡ್ಕೊತಾ ಇದ್ವಿ.
ಹಬ್ಬಗಳಲ್ಲಿ ಈ ಥರ ತಿಂಡಿ ಮಾಡೋದು, ಅಲಂಕಾರ ಮಾಡೋದು ಅಥವಾ ಗಣೇಶನ ಕೂರ್ಸೋದಿದ್ರೆ ಅಥವಾ ವರಲಕ್ಷ್ಮಿ ಕೂರ್ಸೋದಿದ್ರೆ ಅದನ್ನು ಅಲಂಕಾರ ಮಾಡಿ ರೆಡಿ ಮಾಡೋದು ಆ್ಯಂಡ್ ಎಸ್ಪೆಷಲಿ ನಾವು ರೆಡಿ ಆಗೋದು ಅದೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಹಬ್ಬದ್ದು ಕಳೆನೇ ಚೇಂಜ್ ಆಗಿಬಿಡುತ್ತೆ, ಮನೇಲಿ ಫುಲ್ ಲಕ ಲಕ ಅಂತ ಮಿಂಚ್ತಾ ಇರುತ್ತೆ. ಸೊ ಹಬ್ಬನ ಯಾರು ಸೆಲೆಬ್ರೇಟ್ ಮಾಡ್ತೀರಾ ಈ ರೀತಿ ನನಗೆ ಕಾಮೆಂಟ್ ಮಾಡಿ. ಓಕೆ, ನಾವೀಗ ಆ್ಯಕ್ಚುಲಿ ಗಣೇಶ ತೊಗೊಂಬರಕ್ಕೆ ಬಂದಿದ್ದೀವಿ. ನೆನ್ನೆನೇ ಬುಕ್ ಮಾಡಿಬಿಟ್ಟು ಹೋಗಿದ್ವಿ ಗಣೇಶನ. ಸೊ ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಹುಡುಕಿದ್ದೀವಿ ಗಣೇಶಗೋಸ್ಕರ. ಸೊ ಹಂಗೂ ಫೈನಲಿ ನೆನ್ನೆನೇ ಬುಕ್ ಮಾಡಿಬಿಟ್ಟು ಹೋದ್ವಿ. ಆಮೇಲೆ ಖಾಲಿ ಆಗಿಬಿಟ್ರೆ ಅಥವಾ ನಾವು ಇಷ್ಟಪಟ್ಟಿದ್ದೆ ಸಿಗಲಿಲ್ಲ ಅಂತ ಅಂದ್ಬಿಟ್ರೆ ಅಂತ. ಸೊ ಇವತ್ತು ಟ್ರಾಫಿಕ್ ಆಗಿರೋದ್ರಿಂದ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಗಣೇಶ ತರಕ್ಕೆ ಹೋಗಿದ್ದಾರೆ. ಸೊ ಬಂದಿದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಗಣೇಶನ ತರಕ್ಕೆ ಹೋಗಿದ್ದು ಸೂರ್ಯ ಬೇಕ್ರಿಲಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಸೂರ್ಯ ಬೇಕ್ರಿ ಯಾವುದು ಅಂದರೆ ಟ್ರಾಫಿಕ್ ಏನಿಗಾಗುತ್ತೆ ಅಂದರೆ ಗಾಡಿ ಎಲ್ಲ ಎಲ್ಲೆಂದ್ರೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಟರ್ನಿಂಗಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ತುಂಬ ಟ್ರಾಫಿಕ್ ಆಗಿತ್ತು. ಹಾಂ ಸರ್, ಮುಂದೆ ಕೂತ್ಕೋತೀನಿ. ಓಕೆ ಗೈಸ್, ನಾವಿವಾಗ ಆಲ್ರೆಡಿ ಗಣೇಶನ ತೊಗೊಂಡ್ಬಂದಿದ್ದಾಯಿತು. ಹಾಗೆ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದ್ದಾಯಿತು. ಸ್ಯಾರಿಯಲ್ಲಿ ಸಿಕ್ಕಾಬಟ್ಟೆ ಅನ್ಕಂಫರ್ಟಬಲ್ ಆಗಿದೆ ಇವಾಗ. ಮುಂಚೆ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು, ಇವಾಗ ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಸ್ಯಾರಿಯಲ್ಲಿ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿದ್ದಾಯಿತು. ಸೊ ಈಗ ಗಣೇಶನಿಗೆ ಸೊ ಈಗ ಗಣೇಶನ್ ಡೆಕೋರೇಷನ್ ಮಾಡಬೇಕು. ಸೊ ಇಲ್ಲೆಲ್ಲ ರೆಡಿ ಇದೆ, ಬನ್ನಿ ಹೋಗೋಣ. ಬನ್ನಿ ಸರ್, ಹೋಗೋಣ. ಹಲೋ ಸರ್, ಕಾಪಿ ರೈಟ್ಸ್ ಬರುತ್ತೆ ಸರ್. ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಈಗ ಡೆಕೋರೇಷನ್ ಎಲ್ಲ ಆಯಿತು. ಹಾಗೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗಲೇ ರಂಗೋಲಿ ಎಲ್ಲ ಬಿಟ್ಟು ಆಯಿತು. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ರಂಗೋಲಿ ಅಂತ. ಸೊ ಇದು ಬಂದು 15 to 8 ರಂಗೋಲಿ, ಚೆನ್ನಾಗಿದೆ. ಸೊ ಈಗ ಇದು ಇವತ್ತಿನ ಡೇ ಇಲ್ಲಿಗೆ ಮುಗೀತು. ಇನ್ನು ನಾಳೆ ಬೆಳಗ್ಗೆ ಎದ್ದು ಮತ್ತೆ ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.